ಗೈಸ್ ಇದು ಚಿತ್ರಾನ್ನ ಏನೋ ಇರಬೇಕು ಮೋಸ್ಟ್ಲಿ, ಅದು ಅಷ್ಟು ಗೊತ್ತಾಗಲ್ಲ ಗೈಸ್. ಚಿತ್ರಾನ್ನ ಯಾವುದು, ಬೇರೆ ಯಾವುದು, ಟಿಫನ್ ಯಾವುದು ಅಂತ ಇದ್ರೆ ಟೈಪ್ಸ್ ಆಫ್ ಟಿಫನ್ಗಳು ಇಲ್ಲ ಮಾಡ್ತಾರಲ್ವ, ಅದರಲ್ಲಿ ಯಾವುದು ಅಂತ ಗೊತ್ತಾಗಲ್ಲ ಗೈಸ್. ಓಕೆನಾ, ಯಾವುದೋ ಒಂದು ಇದೆ. ಬನ್ನಿ ಇವಾಗ ಟಿಫನ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಓಕೆ ಗೈಸ್, ಇವಾಗ ತಾನೇ ಸ್ನಾನ ಆಯಿತು, ನೋಡ್ತಾ ಇದ್ದೀರಾ. ಬನ್ನಿ ಇವಾಗ ಹೊರಗಡೆ ಹೋಗಿ ಅಣ್ಣವ್ರನ್ನ ಕೇಳಬೇಕು. ಅಂತ ಅಂದರೆ 2 ಶಾಪ್ಗಳು ನೋಡೋದಿದೆ, ವಿಸಿಟ್ ಮಾಡೋದಿದೆ. ಅಂತ ಅಂದರೆ ನಮಗೆ ಗೊತ್ತಿಲ್ಲ ಗೈಸ್, ಇಷ್ಟು ದಿನಗಳ ಕಾಲ ನಾನು ಏನಂದರೆ ಟೀ ಶಾಪ್ ಆಗಿರ್ಬೋದು, ಈ ಥರ ಗ್ರಾಸರಿ ಐಟಮ್ಸ್ ಆಗಿರ್ಬೋದು, ಮತ್ತು ಈ ಥರ ಮತ್ತು ಟೆಂಪಲ್ಸ್ ಆಗಿರ್ಬೋದು, ಇದು ಗೊತ್ತಿದೆ. ಮತ್ತು ಇನ್ನೊಂದು 2 ಅಂಗಡಿಗಳು ಗೊತ್ತಿಲ್ಲ ಗೈಸ್ ನನಗೆ. ಓಕೆನಾ, ಅದನ್ನು ನೋಡಿಕೊಂಡು ಎಲ್ಲಿದೆ ಏನು ಅಂತ ಒಂದು ಸ್ವಲ್ಪ ನೋಡಿ ಬರೋಣ. ಬನ್ನಿ ಗೈಸ್, ಇವಾಗ ಆಲ್ರೆಡಿ ರೆಡಿ ಆಗಿದ್ದೀನಿ, ಇನ್ನೇನು ಹೋಗೋದು ಅಷ್ಟೇ ಗೈಸ್. ಬನ್ನಿ ಹೋಗೋಣ. ವಾಚು ಕೂಡ ಹಾಕ್ಕೊಂಡಿದ್ದೀನಿ. ನೀವು ಎಲ್ಲೇ ಹೋದರೂ ಅಷ್ಟೇ ಗೈಸ್, ನಿಮ್ಮ ಜೊತೆಗೆ ನೀವು ಏನೇ ಆದರೂ ವಾಚನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ ಗೈಸ್. ಓಕೆನಾ, ಒಂದು ಯೂನಿಕ್ ಸ್ಟೈಲ್ ಇರುತ್ತೆ ಗೈಸ್, ಅದು ಮಾತ್ರ. ಎಲ್ಲೇ ಹೋಗಲಿ ನೀವು ಕೂಡ ವಾಚನ್ನು ವೇರ್ ಮಾಡಿ. ಓಕೆನಾ, ಪವರನ್ನು ಸೇವ್ ಮಾಡಿ ಹೋಗೋಣ ಹೊರಗಡೆ. ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಚಂದ್ರ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಅಂತ ಅಂದರೆ ನನಗೆ 2 ಶಾಪ್ಗಳು ಗೊತ್ತಿಲ್ಲ ಗೈಸ್. ಯಾವುದ್ಯಾವುದು ಅಂತ ಅಂದರೆ ಮೆಡಿಕಲ್ ಶಾಪು ಮತ್ತು ಇನ್ನೊಂದು ಕಟಿಂಗ್ ಮಾಡಿಸೋ ಶಾಪು, ಅದು ಗೊತ್ತಿಲ್ಲ ಗೈಸ್. ಓಕೆನಾ, ಅದಕ್ಕೋಸ್ಕರ ನೋಡೋಣ. ಇವಾಗ ನೋಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮ PG ಓನರ್ ಅವ್ರನ್ನ ಕೇಳಿದೆ ಗೈಸ್. ಓಕೆನಾ, ಅವರು ಇಲ್ಲೇ ಹತ್ರ ಇದೆ ಹೋಗು ಅಂತ ಹೇಳಿದರು. ಬನ್ನಿ ಇವಾಗ ಎಲ್ಲಿದೆ ಅಂತ ಸರ್ಚ್ ಮಾಡೋಣ ಗೈಸ್. ಅಂತ ಅಂದರೆ ಅವೆರಡೇ ಗೊತ್ತಿಲ್ಲ. ಅದು ಮೆಡಿಕಲ್ಲು ನೈಟು ಹೆಡೇಕ್ ಆಗಿತ್ತು ಗೈಸ್. ಓಕೆನಾ, ಆದರೂ ಕೂಡ ಅಲ್ಲಿ ಮೆಂತ ಪ್ಲಸ್ ಆಗಿರ್ಬೋದು, ಯಾವುದೇ ಟ್ಯಾಬ್ಲೆಟ್ಸ್ಗಳು ನನಗೆ ಸಿಕ್ಕಿಲ್ಲ. ಅದಕ್ಕೋಸ್ಕರ ಇವಾಗ ನೋಡ್ಕೊಂಡು ಹೋದರೆ ನೆಕ್ಸ್ಟ್ ಟೈಮ್ ಏನಾದರೂ ಆ ಥರ ಆದರೆ ಮತ್ತು ಬೇಗ ಹೋಗಿ ಪರ್ಚೇಸ್ ಮಾಡ್ಬೋದು ಅಂತ ನೋಡ್ತಾ ಇದ್ದೀನಿ. ಬನ್ನಿ ಗೈಸ್, ಇವಾಗ ನೋಡೋಣ. ಇನ್ನೂ ಹೋಗ್ತಾನೇ ಇದ್ದೀನಿ ಗೈಸ್, ಅಕ್ಕಪಕ್ಕ ನೋಡ್ತಾನೇ ಇದ್ದೀನಿ, ಆದರೂ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಬನ್ನಿ ನೋಡೋಣ, ಇಲ್ಲೇ ಮುಂದೆ ಎಲ್ಲಾದರೂ ಇರ್ಬೋದು. ಇಲ್ಲೇ ಹತ್ರ ಅಂತ ಹೇಳಿದರು ಗೈಸ್. ಓಕೆನಾ, ಬಟ್ ಎಲ್ಲೂ ಅಕ್ಕಪಕ್ಕ ನೋಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಅಲ್ಲಿ ಮೆಡಿಕಲ್ ಅಂತ ಕೂಡ ಬೋರ್ಡ್ ಆಗ್ತಾ ಇದ್ರು, ಅಂದರೆ ಕ್ಲೋಸ್ ಆಗಿದ್ರು ಕೂಡ ಆಗ್ತಾಯಿದ್ರು. ಇವತ್ತು ಸಂಡೇ ಬೇರೆ ಅಲ್ವಾ, ಸಂಡೇ ಆದರೂ ಕ್ಲೋಸ್ ಆಗಿರಲ್ಲ ಅನ್ಕೋತೀನಿ. ಬಟ್ ಆದರೂ ಇಲ್ಲಿ ಸಿಗ್ತಾ ಇಲ್ಲ ಗೈಸ್. ಓಕೆನಾ, ಇಲ್ಲಿ ನಮ್ಮ ಕಾಲೇಜ್ ಹತ್ರನೂ ಕೂಡ ಬಂದುಬಿಟ್ಟೆ, ಆದರೂ ಕೂಡ ಇಲ್ಲಿ ಎಲ್ಲೂ ಅಷ್ಟು ಸಿಗ್ತಾ ಇಲ್ಲ ಗೈಸ್. ನೋಡೋಣ ಮುಂದೆ ಎಲ್ಲಾದರೂ ಸಿಗ್ಬೋದು. ವಿಷಯ ನಿಮಗೆ ಹೇಳ್ಬೇಕಾಗಿತ್ತು ಗೈಸ್. ಓಕೆನಾ, ಅಂದರೆ ನಾನು ತಿಳ್ಕೊಂಡಿರೋದು ಇಲ್ಲಿಗೆ ಬಂದು ಎಷ್ಟೋ ಜನ ಗೈಸ್. ಓಕೆನಾ, ಎಷ್ಟೋ ಜನ ಝೊಮ್ಯಾಟೊ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಇನ್ನು ಸ್ವಿಗ್ಗಿ ಆಗಿರ್ಬೋದು, ಈ ರೀತಿ ನಾರ್ಮಲ್ ಆಗಿರೋ ಅಂದರೆ ಚೆನ್ನಾಗಿರೋ ಅಣ್ಣವರಾಗಿರ್ಬೋದು, ಅವರಾಗಿರ್ಬೋದು ಮಾಡಿದರೆ ಪರವಾಗಿಲ್ಲ ಗೈಸ್. ಓಕೆನಾ, ಎಷ್ಟೋ ಜನಕ್ಕೆ ಕಾಲಿರಲ್ಲ, ಮತ್ತು ಒಂದೇ ಹ್ಯಾಂಡಲ್ಲಿ ಅವರು ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಅಂಥವರೆಲ್ಲ ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಗೈಸ್. ಓಕೆನಾ, ನಿಜವಾಗ್ಲೂ ನಮಗೆ ಕಷ್ಟ ಇದೆ, ನಮಗೆ ಇಷ್ಟಕ್ಕೊಂದು ದೇವರು ಕೊಟ್ಟಿರೋದು ಅಂತ ಯಾವುದೇ ಕಾರಣಕ್ಕೂ ಅನ್ಕೊಳಕ್ಕೆ ಹೋಗಬೇಡಿ. ನಮಗಿಂತ 2ರಷ್ಟು ಕಷ್ಟ ಬೇರೆಯವ್ರಿಗೆ ಇರುತ್ತೆ ಗೈಸ್. ಓಕೆನಾ, ನೀವು ಕೂಡ ನಮಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದೇನೆ, ಯಾಕೆ ನಮಗೆ ಇಷ್ಟೊಂದು ಕಷ್ಟ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ನಮಗೆ ಇವಾಗ 3 ಹೊತ್ತು ಊಟ ಸಿಗ್ತಾಯಿದೆ, 2 ಹೊತ್ತು ಊಟ ಸಿಗ್ತಾಯಿದೆ, ಮತ್ತು ನೆಮ್ಮದಿಯಾಗಿ ಬಂದು ನೈಟ್ ಮಲ್ಕೊಳೋಕ್ಕೆ ಒಂದು ಮನೆ ಇದೆ, ಮತ್ತು ಹಬ್ಬಕ್ಕೆ ಬಂದರೆ ಬಟ್ಟೆ ಸಿಗ್ತಾ ಇದೆ ಅಂತ ಅಂದರೆ ನಾವೇ ಅದೃಷ್ಟವಂತರು ಅಂತ ಹೇಳ್ಬೋದು ಗೈಸ್. ಓಕೆನಾ, ಎಷ್ಟೋ ಜನ 1 ಇಯರ್ ಗಟ್ಟಲೆ ಒಂದೇ ಬಟ್ಟೆಯಲ್ಲಿ ಇರ್ತಾರೆ, ಸರಿಯಾಗಿ ಊಟ ತಿನ್ನೋಕ್ಕೆ ಆಗಲ್ಲ. ಅಂಥ ಪರಿಸ್ಥಿತಿ ಇದ್ದರೂ ಕೂಡ ಅವರು ಬದುಕ್ತಾ ಇದ್ದಾರೆ ಗೈಸ್. ನಮ್ಮಿಂದ ಆಗುತ್ತೆ, ನಾವು ಮಾಡ್ತೀವಿ ಅಂತ ಸ್ವಿಗ್ಗಿ ಮಾಡ್ತಾರೆ, ಎಲ್ಲದೂ ಮಾಡ್ತಾರೆ ಗೈಸ್ ಕೆಲಸ. ಓಕೆನಾ, ಯಾಕೆ ಅಂತ ಅಂದರೆ ಹಸಿವು ಕೇಳಬೇಕಲ್ಲ ಗೈಸ್. ಅದಕ್ಕೋಸ್ಕರ ನಿಮಗೆ ಅಂತ ಈಗ ಇರೋ ಕಷ್ಟನ ನಿಮಗೆ ಇದೆ, ಜಾಸ್ತಿ ಇದೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಆಯಿತಾ. ಇದು ನಾನು ಹೇಳ್ಬೇಕಂತ ಅನ್ನಿಸ್ತು ಗೈಸ್. ಇಲ್ಲಿ ಎಷ್ಟೋ ಜನ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾಯಿದ್ರು ಅಲ್ವಾ, ಅವರನ್ನು ನೋಡಿ ಹೇಳಬೇಕು ನಿಮಗೆ ಈ ವಿಡಿಯೋ ಮುಖಾಂತರ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೇಳಿದೆ ಗೈಸ್. ಓಕೆನಾ, ಯಾವುದೇ ಕಾರಣಕ್ಕೂ ಆ ಥರ ಅನ್ಕೊಳಕ್ಕೆ ಹೋಗಬೇಡಿ. ಬಿ ಪಾಸಿಟಿವ್, ನಿಮ್ಮ ಕೈಯಲ್ಲಿ ಆಗುತ್ತೆ. ನೀವೇ ಒಂದು ಡಿಫ್ರೆಂಟ್ ಗೈಸ್. ಓಕೆನಾ, ನಿಮ್ಮಿಂದ ಅದೇ ಆಗುತ್ತೆ. ಅದನ್ನು ಏನು ಗೋಲ್ ಇದೆಯೋ ಅದನ್ನು ರೀಚ್ ಮಾಡಿ. ಸದ್ಯಕ್ಕೆ ಆಗದೆ ಇರ್ಬೋದು, ಬಟ್ ಪ್ರಯತ್ನ ಪಡ್ತಾ ಇದ್ದರೆ ಅದೇ ಆಗುತ್ತೆ ಗೈಸ್. ಒಂದು ಹೇಳ್ಬೇಕು ಗೈಸ್, ಏನಂತ ಅಂದರೆ ಇವಾಗಿನ ಕಾಲದಲ್ಲಿ ಒಂದು ಟ್ರೆಂಡ್ ಅಂದರೆ ಏನು ಗೊತ್ತಾ ಗೈಸ್. ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಮ್ಮ ಮನೆ ಪಕ್ಕದಲ್ಲಿ ಅವರು ಯಾರೋ ಒಬ್ಬರು ಇಂಜಿನಿಯರಿಂಗ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ನಮ್ಮ ಮಗನೂ ಕೂಡ ಅದೇ ಥರನೇ ಇಂಜಿನಿಯರಿಂಗೇ ಮಾಡಬೇಕು, ಅವನು ಕೂಡ ಇಂಜಿನಿಯರಿಂಗೇ ಆಗಬೇಕು, ಮತ್ತು ಅವನು ಕೂಡ ಅದೇ ಥರ ಅಂತ ಅಂದರೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಗೈಸ್. ಆ ಥರ ಇದ್ದಾರೆ ಇವಾಗಿನ ಕಾಲದ ಜನ. ಓಕೆನಾ, ನೀವು ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಆಯಿತಾ. ಅಂದರೆ ನಿಮ್ಮ ಕೆಪಾಸಿಟಿ ಏನಂತ ತಿಳ್ಕೊಳ್ಳಿ ಫಸ್ಟ್. ಓಕೆನಾ, ನಾನು ಇದನ್ನು ಮಾಡಿದರೆ ನನ್ನಿಂದ ಆಗತ್ತೆ ಇಲ್ಲ ಆಗಲ್ಲ ಅಂತ ನೀವು ಡಿಸೈಡ್ ಮಾಡಿ. ಓಕೆನಾ,
ಮನೆಯವರು ಹೇಳ್ತಾರೆ ಗೈಸ್, ಮನೆಯವರು ಅಕ್ಕಪಕ್ಕ ಆಗಿರ್ಬೋದು ಅಲ್ಲಿ ಇಲ್ಲಿ ತಿಳ್ಕೊಂಡು ಅವ್ರ ಮಗ ಆ ಥರ ಹೋಗಿದ್ದಾನೆ, ನೀನು ಅದೇ ಥರ ಹೋಗು, ಈ ಥರ ಎಲ್ಲ ಮನುಷ್ಯರಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಗೈಸ್. ಏನೋ ಒಂದು ಅವ್ರದಲ್ಲಿ ಹೊಸತನ ಇದ್ದೇ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡಿ ಗೈಸ್, ಓಕೆನಾ. ಅದನ್ನು ಯೂಸ್ ಮಾಡಿ ನೀವೇನಾದರೂ ಒಂದು ಮಾಡಲಿಕ್ಕೆ ಹೋದರೆ ನಿಮ್ಮದೇ ಒಂದು ಯೂನಿಕ್ ಆಗಿರುತ್ತೆ. ಎಲ್ಲರೂ ಮಾಡಿದರೆ ಸರಿ ನಾನು ಮಾಡೋಣ ಅಂತ ಹೋದರೆ ಏನೂ ಆಗಲ್ಲ ಗೈಸ್, ಓಕೆನಾ. ನಿಮ್ಮದೇ ಒಂದು ಡಿಫ್ರೆಂಟ್ ಆದ ಥಿಂಕ್ ಮಾಡಿ ನೀವು ಕೂಡ ಎಲ್ಲ ಮಾಡ್ಬೋದು. ಆದರೆ ಬಿಲೀವ್ ಇನ್ ಯುವರ್ ಸೆಲ್ಫ್ ಅಷ್ಟೇ ಗೈಸ್, ಓಕೆನಾ. ಯಾರೇನು ಅನ್ಕೋತಾರೆ ಅದು ಮ್ಯಾಟರ್ ಆಗಲ್ಲ ಗೈಸ್, ಅವರು ನಿಮ್ಮ ಲೈಫಿಗೆ ಬರೋದಿಲ್ಲ. ಬಟ್ ನೀವು ನಿಮ್ಮ ಲೈಫಿಗೆ ನೀವೇ ಜವಾಬ್ದಾರರು, ನೀವೇ ಅಚೀವ್ ಮಾಡಬೇಕು. ಯಾರು ಬಂದು ಏನೂ ಮಾಡಲ್ಲ ಗೈಸ್, ಓಕೆನಾ. ನಿಮ್ಮ ಲೈಫು ನೀವೇ ಅಚೀವ್ ಮಾಡಬೇಕು, ನೀವು ಅಂದ್ಕೊಂಡಿರೋದು. ಮತ್ತು ಸಪೋರ್ಟರ್ ಆಗ್ಬೋದು ಗೈಸ್, ಯಾರೇ ಆಗಿರ್ಬೋದು ಸಪೋರ್ಟ್ ಮಾಡ್ತಾರೆ. ಬಟ್ ಅವರು ಮಾಡೇ ಮಾಡ್ತಾರೆ, ಇದು ಮಾಡಬೇಕು ಅದು ಮಾಡಬೇಕು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಿಮ್ದು ಏನಿದೆನೋ ಆ ಗೋಲ್ನ ರೀಚ್ ಮಾಡಲಿಕ್ಕೆ ಆದಷ್ಟು ಟ್ರೈ ಮಾಡಿ, ಬಿ ಪಾಸಿಟಿವ್. ಒಂದು ಜಿಮ್ ಅಂಗಡಿ ಇದೆ ನೋಡಿ ಗೈಸ್, ಇದೊಂದು ನೋಡಿದೆ, ಟು ಗ್ರೀಟ್ ಫಿಟ್ನೆಸ್ ಅಂತ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀನಿ ಗೈಸ್, ಹಂಗೆ ನೋಡ್ಕೋತಾ ಹೋಗ್ತಾ ಇದ್ದೀನಿ ಯಾವ್ಯಾವ್ದು ಅಂಗಡಿ ಇದೆ ಅಂತ. ಏಕೆ ಅಂದರೆ ನೆಕ್ಸ್ಟ್ ಬಂದರೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ನೋಡೋಣ ಇಲ್ಲಿ ಏನೇನಿದ್ದಾವೆ ಏನೇನಿಲ್ಲ ಅಂತ. ಅಂದರೆ ಇವಾಗ ನೋಡಿ, ಇವತ್ತು ಭಾನುವಾರ ಅಲ್ಲ, ಸಂಡೇ, ಅದಕ್ಕೋಸ್ಕರ ಇಷ್ಟು ಖಾಲಿ ಅನ್ನಿಸ್ತಾ ಇದೆ ನಿಮಗೆ. ಎಸ್ಟರ್ಡೇ ಈ ಥರ ಮಂಡೇ ಟ್ಯೂಸ್ಡೇ ನಾವು ಕಾಲೇಜಿಗೆ ಬರ್ತಿರ್ತೀನಿ ಅಲ್ವಾ, ಅಕ್ಕಪಕ್ಕ ಎಷ್ಟು ಓಡಾಡ್ತಿರ್ತವೆ ನೋಡ್ತಾ ಇರ್ಬೋದು ಗೈಸ್. ಆದಷ್ಟು ಫುಟ್ಪಾತ್ ಮೇಲೆ ಓಡಾಡಲಿಕ್ಕೆ ಟ್ರೈ ಮಾಡಬೇಕು. ಬಟ್ ಆದರೂ ಇಲ್ಲಿ ನೋಡಿ ಯಾವ ರೀತಿ ಫುಟ್ಪಾತ್ ಇದೆ ಅಂತ, ಸ್ವಲ್ಪ ಅದರಲ್ಲೇ ಕಾರ್ಗಳೆಲ್ಲ ನಿಲ್ಲಿಸಿರ್ತಾರೆ. ಅದಕ್ಕೋಸ್ಕರ ನಾವು ರೋಡಲ್ಲಿ ಹೋಗಲೇಬೇಕಾಗುತ್ತೆ ಗೈಸ್. ಫೈನಲಿ ಇವಾಗ ಒಂದು ಸಿಕ್ತು ಗೈಸ್ ಮೆಡಿಕಲ್, ಓಕೆನಾ. ಎಸ್ ವಿ ಜಿ ಮೆಡಿಕಲ್ ಅಂತ. ಫೈನಲಿ ಅಂದರೆ ನಮ್ಮ ಕಾಲೇಜಿಂದ ಇನ್ನೂ ಮುಂದೆ ಬರಬೇಕು ಗೈಸ್. ಅಣ್ಣ ಅವರು ನಮ್ಮ ಓನರ್, ಪಿ ಜಿ ಓನರ್ ಅವರು ಏನು ಹೇಳಿದರು ಅಂತ ಅಂದರೆ, ಇಲ್ಲೇ ಹತ್ರ ಇದೆ ಹೋಗಿ ಅಂತ ಹೇಳಿದರು. ಮೋಸ್ಟ್ಲಿ ಆ ಕಡೆ ರೋಡ್ನಲ್ಲಿ ಅನಿಸುತ್ತೆ, ಅಲ್ಲೊಂದು ಟೈಮ್ ನೋಡೋಣ, ಓಕೆನಾ. ಇಲ್ಲಿ ಒಂದು ಇದೆ ಗೈಸ್, ತೋರಿಸ್ತೀನಿ ನೋಡಿ ಬೇಕಾದ್ರೆ. ಇದೇ ನೋಡಿ ಗೈಸ್ ಮೆಡಿಕಲ್, ಇಲ್ಲೇ ಸ್ವಲ್ಪ ದೂರ ಆಗುತ್ತೆ ಗೈಸ್, ಬಟ್ ಆದರೂ ಇದೇ ಒಂದು ಮೆಡಿಕಲ್ ಏನೋ ಸಿಕ್ತು ಗೈಸ್. ಅದು ಶಾಪ್, ಮೆಡಿಕಲ್ ಶಾಪ್ ಏನೋ ಸಿಕ್ತು. ಬಟ್ ಕಟಿಂಗ್ ಶಾಪ್ ಇಲ್ಲೇ ಹತ್ರನೋ ಅದು ಹತ್ರ ಇದೆ ಅಂತ ಹೇಳಿದರು, ಅದು ಸಿಕ್ಕಿಲ್ಲ. ಬನ್ನಿ ಇವಾಗ, ಅಂದರೆ ನಾನು ಕಾಲೇಜಿಗೆ ಬರ್ತೀನಿ ಅಲ್ವಾ, ಕಾಲೇಜಿಗೆ ಬಂದವಾಗ ಏನಾದರೂ ಈ ಥರ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅದು ಬೇಕು ಅಂತ ಅಂದರೆ ತಗೊಂಡು ಹೋಗಬೇಕು. ಮತ್ತು ನೈಟ್ ಏನಾದರೂ ಬರ್ತೀನಿ ಈ ರೀತಿ ಅರ್ಜೆಂಟ್ ಬೇಕು ಅಂತ ಅಂದರೆ ಆಗಲ್ಲ ಗೈಸ್. ಅದಕ್ಕೋಸ್ಕರ ಕಾಲೇಜ್ಗೆ ಬಂದವಾಗಲೇ ತೊಗೊಂಡು ಹೋಗಬೇಕು, ಆವಾಗಲೇ ತೊಗೊಂಡು ಹೋಗ್ತೀನಿ, ಪರವಾಗಿಲ್ಲ. ಬಟ್ ಕಟಿಂಗ್ ಶಾಪ್ ಎಲ್ಲಿದೆ ಇವಾಗ ಸರ್ಚ್ ಮಾಡೋಣ ಬನ್ನಿ. ಫ್ರೆಂಟ್ ಇದೆ ನೋಡಿ ಗೈಸ್, ಕಾಫಿಕ್ಸ್ ಅಂತ ಅಂದರೆ ನಾವು ಕಾಫಿ ಕೆಫೆ ಆಗಿರ್ಬೋದು, ಬೇರೆ ಬೇರೆ ಟೈಪ್ ಆಫ್ ಕಾಫಿ ಇವನ್ನ ನೋಡಿರ್ತೀವಿ. ಬಟ್ ಅದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ ಗೈಸ್. ಓಕೆ ಗೈಸ್, ಅಂತ ಅಂದರೆ ಈ ಕಡೆ ರೋಡ್ನಲ್ಲಿ ಇನ್ನೊಂದಿದೆ ಗೈಸ್. ಆ ಅಣ್ಣವರು ಈ ಕಡೆ ರೋಡ್ನಲ್ಲಿ ಹೋಗು ಅಂತ ಹೇಳಿದರು, ನಾನು ಈ ಕಡೆ ಹೋಗಿದ್ದೆ ಗೈಸ್, ಓಕೆನಾ. ಇಲ್ಲೇ ನಮ್ಮ ಪಿ ಜಿ ಹತ್ರನೇ ಇನ್ನೊಂದಿದೆ ಗೈಸ್ ಮೆಡಿಕಲ್ ಶಾಪ್, ಓಕೆನಾ. ನಾನು ಈ ರೋಡ್ನಲ್ಲಿ ಹೋಗ್ಬೇಕಾಗಿತ್ತು, ಈ ಕಡೆ ರೋಡ್ನಲ್ಲಿ ಬಂದೆ, ಹಂಗಾಗಿ ದೂರ ಇದೆ ಗೈಸ್. ಇವಾಗ ಇಲ್ಲೇ ಒಂದಿದೆ, ತೋರಿಸ್ತೀನಿ ನೋಡಿ ಗೈಸ್. ಇದೇ ಮೆಡಿಕಲ್ ಶಾಪ್ ಇದೆ, ಇಲ್ಲೇ ಹತ್ರ ಇದೆ ಗೈಸ್. ಪಿ ಜಿಗೆ ಒಂದು ಕಟಿಂಗ್ ಶಾಪು ಕೂಡ ಸಿಕ್ತು ಗೈಸ್, ಓಕೆನಾ. ಅದು ಇವು ಒಂದೇ ರೋಡ್ನಲ್ಲಿ ಎರಡು ಇದೆ, ನಾನು ಈ ಕಡೆ ರೋಡ್ನಲ್ಲಿ ಹೋಗಿದ್ದೆ, ಅದಕ್ಕೋಸ್ಕರ ಸಿಕ್ಕಿಲ್ಲ ಗೈಸ್. ಇವಾಗ ಬನ್ನಿ ಪಿ ಜಿಗೆ ಹೋಗೋಣ. ಇನ್ನೇನು ಆಯಿತು ಗೈಸ್, ಈ ಎರಡೂ ಕೂಡ ಸಿಕ್ತು, ಆಲ್ಮೋಸ್ಟು ಎಲ್ಲ ಸಿಕ್ದಂಗೆ ಆಗಿದೆ. ನೋಡೋಣ ಮತ್ತೆ ಇನ್ನೂ ಏನಾದರೂ ಬೇಕು ಅಂತ ಅಂದರೆ ಮತ್ತೆ ಇನ್ನೊಂದು ವಾರ ಯಾವಾಗಾದರೂ ಟೈಮ್ ನಮಗೆ ರಜೆ ಇದ್ದಾಗ ಇನ್ನೊಂದು ಸ್ವಲ್ಪ ಅದು ಇದು ನೋಡ್ಕೊಂಬರೋಣಂತೆ. ಇವಾಗ ಬನ್ನಿ ಗೈಸ್, ಹೀಗೆ ಹೋಗಿ ಸಿಗ್ತೀನಿ ಗೈಸ್. ಇವಾಗ ಪಿ ಜಿಗೆ ಬಂದೆ, ಪಿ ಜಿಗೆ ಬಂದು ನೋಡ್ತಾ ಇರ್ಬೋದು ಆರಾಮಾಗಿ ಊಟಕ್ಕೆ ರೆಡಿ ಆಗಿತ್ತು. ಬನ್ನಿ ಇವಾಗ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕ್ಲಾಸ್ ರೆಡಿ ಇದೆ ಗೈಸ್, ಓಕೆನಾ. ಕ್ಲಾಸನ್ನು ಕೇಳಿಬಿಟ್ಟು ಆಮೇಲೆ ಮತ್ತೆ ರಿಫ್ರೆಶ್ ಆಗಿ ಆಮೇಲೆ ಇನ್ನೊಂದು ಕೆಲಸ ಇದೆ ಗೈಸ್, ಅದು ಮಾಡಿ. ಮಧ್ಯಾಹ್ನ ಊಟಕ್ಕೆ ಏನೇನಂತ ಅಂದರೆ, ಇವತ್ತು ಭಾನುವಾರ ಅನ್ನ ಸಾಂಬಾರು ಮತ್ತು ಚಟ್ನಿ ಮತ್ತು ಉಪ್ಪಿನಕಾಯಿ ಇದೆ. ಇದು ಇವತ್ತು ಮಧ್ಯಾಹ್ನದ ಊಟ ಗೈಸ್. ಬನ್ನಿ ಇವಾಗ ಊಟ ಮಾಡೋಣ. ಇವಾಗ ಊಟ ಆಯಿತು ಗೈಸ್, ಊಟ ಮಾಡಿಕೊಂಡು ಮೇಲೆ ಬಂದೆ. ಮಾರ್ನಿಂಗ್ ಅಂತ ಅಂದರೆ ಫುಲ್ಲು ಚಳಿ ಗೈಸ್, ಓಕೆನಾ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮೇಲೆ ಬಂದೆ, ಹಂಗೆ ಮಾಡಿ ಮೇಲೆ ಬಿಸಿಲು ಹಿಂಗೆ ನೋಡಿ ಯಾವ ಥರ ಇದೆ ಅಂತ ನೋಡ್ಕೊಂಡು ಹೋಗೋಣ. ಮತ್ತು ಒಂದು ಸ್ವಲ್ಪ ತಿದ್ದು ಹಂಗೆ ಹೋಗೋಣ ಅಂತ ಗೈಸ್, ಓಕೆನಾ. ಬನ್ನಿ ಒಂದು ಸ್ವಲ್ಪ ಇಲ್ಲೇ ಆರಾಮಾಗಿದ್ದು ಮತ್ತೆ ಕೆಳಗೆ ಹೋಗೋಣಂತೆ. ಅಂದರೆ ಬೆಂಗಳೂರು ಕಡೆ ಬಂದು ಇಲ್ಲೇನಾದರೂ ಸೈಟ್ ಇವಾಗ ಇತ್ತು ಅಥವಾ ಮತ್ತು ಇವಾಗ ಹೊಸ್ದಾಗಿ ತೊಗೊಂಡು ನೀವೇನಾದರೂ ಮಾಡಿದ್ರಿ ಅಂತ ಅಂದರೆ ಈ ಥರ ಒಂದು ಅಪಾರ್ಟ್ಮೆಂಟ್ ಮಾಡ್ಕೊಂಡ್ರೆ ಸಾಕು ಗೈಸ್. ನೋಡಿ ಎಷ್ಟು ನೀವು ಬರೀ ರೂಮ್ ಬಾಡಿಗೆ ಇಂದನೇ ಎಷ್ಟು ತೊಗೋಬೋದು ಗೊತ್ತಾ, ರೆಂಟ್ ಕೊಟ್ಟು ಎಷ್ಟು ಅಮೌಂಟ್ ಮಾಡ್ಬೋದು, ದುಡ್ಡು ಮಾಡ್ಬೋದು ಗೈಸ್, ಓಕೆನಾ. ಅಂತ ಅಂದರೆ ಸ್ವಲ್ಪ ಜಾಗದಲ್ಲೇ ನೀವು ಅಪಾರ್ಟ್ಮೆಂಟ್ಗಳು ಅಂದರೆ ಐಟ್ ಮೇಲೆ ಮಾಡಿಗಳನ್ನು ಕಟ್ಟಿದರೆ ಆರಾಮಾಗಿ ಎಷ್ಟು ದುಡ್ಡು ಮಾಡ್ಬೋದು ಗೊತ್ತಾ ಗೈಸ್. ಇಲ್ಲಿ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾಡೋದು ಅದೇ ಗೈಸ್. ಕೆಳಗಡೆ ಅವರು ಇರ್ತಾರೆ, ಮೇಲೆ ಮಾತ್ರ ಎಲ್ಲರಿಗೂ
ಇರಲಿಕ್ಕೆ ಈ ರೀತಿ ಬಾಡಿಗೆಗೆ ಆಲ್ಮೋಸ್ಟ್ ಕೊಡೋದು. ಈಗ ಸಿದಿ ಯಾವ ಥರ ಹೂವಿದೆ ಅಂತ, ಇದು ಹೂ ನೇಮ್ ನನಗೆ ಗೊತ್ತಿಲ್ಲ ಗೈಸ್, ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಹಾಕಿ. ಇಲ್ಲಿರೋದು ಇನ್ನೂ ಅದೇ ಥರ ಅಂತ ಅನಿಸುತ್ತೆ ಗೈಸ್, ಓಕೆನಾ. ಇದು ಇನ್ನೂ ಹೂಗಳನ್ನು ಬಿಟ್ಟಿಲ್ಲ ನೋಡಿ. ಈ ಮರದಲ್ಲಿ ನೋಡಿ ಯಾವ ಥರ ಎಷ್ಟು ಹೂಗಳು ಬಿಟ್ಟಿದೆ ಅಂತ. ನಿಜ ರಿಯಲಾಗಿ ನೋಡಲಿಕ್ಕೆ ಮಾತ್ರ ಸಖತ್ ಕಾಣ್ತಾ ಇದೆ ಗೈಸ್. ಮರದಲ್ಲಿ ನೋಡಿ ಯಾವ ಥರ ಬಿಟ್ಟಿದೆ ಅಂತ. ಹುಡುಗರು ಅನ್ಸುತ್ತೆ ನೋಡಿ ಗೈಸ್, ಇಲ್ಲಿ ಗಾಳಿಪಟ ಯಾವ ಥರ ಹಾರಿಸ್ತಿದ್ದಾರೆ ಅಂತ. ಇವಾಗ ಅದು ಇದ್ರ ಮೇಲೆ ಹೋಯ್ತು, ಬಿಲ್ಡಿಂಗ್ ಮೇಲೆ ಹೋಯ್ತು ಗೈಸ್. ಹಾಂ, ಮೇಲೆ ಬರ್ತಾ ಇತ್ತು ನೋಡಿ. ಇಲ್ಲಿ ಇಬ್ಬರು ಹುಡುಗರು ನಿಂತ್ಕೊಂಡು ಯಾವ ರೀತಿ ಹಾರಿಸ್ತಾ ಇದ್ದಾರೆ ಅಂತ. ಅದು ಕೆಳಗಡೆ ಬರ್ತಾ ಇದೆ, ಅವ್ರು ಬಿಡ್ತಾ ಇಲ್ಲ. ಅವ್ರು ಕೆಳಗೆ ಬರ್ತಾ ಇದೆ, ಅವ್ರು ಬಿಡ್ತಾ ಇಲ್ಲ ಗೈಸ್ ನೋಡಿ. ಆದರೂ ಇವಾಗ ಚೆನ್ನಾಗಿ ಹಾರಾಡ್ತಾ ಇದೆ ಗೈಸ್ ನೋಡಿ. ಇವಾಗ ಮಸ್ತ್ ಗಾಳಿ ಒಂದು ಸ್ವಲ್ಪ ಚೆನ್ನಾಗಿ ಬಂದರೆ ಇನ್ನೂ ಚೆನ್ನಾಗಿ ಹಾರಾಡುತ್ತೆ ಗೈಸ್ ನೋಡಿ. ಹುಡುಗರು ಯಾವ ಥರ ಪ್ರಿಪೇರ್ ಮಾಡಿದ್ದಾರೆ ಅಂತ. ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ ಆಡ್ತವ್ರೆ. ಇವಾಗ ಜಾಸ್ತಿ ಬಿಸಿಲಾಯಿತು, ಹಾಗೆ ಕೆಳಗಡೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಕಮ್ಯುನಿಕೇಷನ್ ಸ್ಕಿಲ್ಗೆ ಇದು ಪ್ರಾಕ್ಟೀಸ್ ಮಾಡಿದರೆ ಆಗುತ್ತೆ. ಬನ್ನಿ ಗೈಸ್, ಇವಾಗ ಹೋಗಿ ರೆಸ್ಟ್ ಮಾಡೋಣ.